ಎಲ್ರಿಗೂ ನಮಸ್ತೆ. ಪ್ರೀವಿಯಸ್ ಕ್ಲಾಸಲ್ಲಿ ಡಾಟಾ ಹ್ಯಾಂಡ್ಲಿಂಗ್ ಸ್ಟ್ಯಾಟಿಸ್ಟಿಕ್ಸ್ 1 ನಾವು ಸ್ಟಡಿ ಮಾಡಿದೀವಿ ಆಲ್ರೆಡಿ. ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ 2 ಆಗಿರುತ್ತೆ ಇವತ್ತಿನ ಕ್ಲಾಸ್. ಫಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಏನ್ ಹೇಳಿದ್ದೆ ಅಂತ ಹೇಳಿದ್ರೆ, ಅನ್ಗ್ರೂಪ್ ಡಾಟಾ ಕೊಟ್ಟಾಗ ಮೀನ್ ಮೀಡಿಯನ್ ಮೋಡ್ ನ ಹೇಗೆ ಫೈಂಡ್ ಔಟ್ ಮಾಡೋದು, ಜೊತೆಗೆ ಗ್ರೂಪ್ ಡಾಟಾದಲ್ಲಿ ಮೀನ್ ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಗ್ರೂಪ್ ಡಾಟಾ ಕೊಟ್ಟಾಗ ಮೀಡಿಯನ್ ಮತ್ತೆ ಮೋಡ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಗ್ರೂಪ್ ಡಾಟಾದಲ್ಲಿ ಮೀಡಿಯನ್ ಮತ್ತೆ ಮೋಡ್ ಎರಡಕ್ಕೂ ಪ್ರೀವಿಯಸ್ ಕ್ಲಾಸ್ ಅಲ್ಲೇನೆ ಫಾರ್ಮುಲಾ ಬರ್ತು, ಅದ್ರಲ್ಲಿ ಬರೋಂತ ಟರ್ಮ್ಸ್ ಏನೇನ್ ಇಂಡಿಕೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಫಸ್ಟ್ ಮೀಡಿಯನ್ಗೆ ಗ್ರೂಪ್ ಡಾಟಾ ಕೊಟ್ಟಾಗ ಮೀಡಿಯನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಅನ್ನೋದನ್ನ ಜಸ್ಟ್ ಹಂಗೆ ಫಾರ್ಮುಲಾ ಬರೀತೀನಿ. ಸೊ ಮೀಡಿಯನ್ ಈಕ್ವಲ್ಸ್ ಎಲ್ ಪ್ಲಸ್ n by 2 minus CF whole divided by F into H. L ಅಂತ ಹೇಳಿದ್ರೆ lower limit of the class. So, lower limit of the median class. ಅಂತ ಹೇಳಿದ್ರೆ median class ಅಂತ ನಾವೇನ ಸೆಲೆಕ್ಟ್ ಮಾಡಿರ್ತೀವಿ, ಆ ಕ್ಲಾಸ್ ಇಂಟರ್ವಲ್ ಲೋವರ್ ಲಿಮಿಟ್ ಯಾವ್ದಾಗಿರುತ್ತೆ ಅದನ್ನ ಎಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎನ್ ಅಂತ ಹೇಳಿದ್ರೆ ಸಮ್ ಆಫ್ ಫ್ರೀಕ್ವೆನ್ಸೀಸ್. ನೆಕ್ಸ್ಟ್ ಎಫ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಮೋಡಲ್ ಕ್ಲಾಸ್. ಸಾರಿ, ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಅಂತ ಹೇಳಿದ್ರೆ ನಾವು ಫೈಂಡ್ ಔಟ್ ಮಾಡ್ತಿರೋದು ಮೀಡಿಯನ್ ಅಲ್ವಾ, ಹಂಗಾಗಿ ಮೀಡಿಯನ್ ಕ್ಲಾಸ್ ಅಂತ ತಗೋತೀವಿ. ನೆಕ್ಸ್ಟ್ ಸಿ ಎಫ್ ಅಂತ ಹೇಳಿದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಹೆಚ್ ಅಂತ ಹೇಳಿದ್ರೆ ಕ್ಲಾಸ್ ವಿಡ್ತ್ ಆರ್ ರೇಂಜ್ ಅಂತ ಹೇಳಿದ್ದೆ. ಸೊ ಇದಿಷ್ಟು ಒಂದೊಂದು ಲೆಟರ್ ಅಥವಾ ಫಾರ್ಮುಲಾದಲ್ಲಿ ಏನೇನು ಯೂಸ್ ಮಾಡಿದೀವಿ ಅದೆಲ್ಲ ಏನ್ ಇಂಡಿಕೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಯ್ತು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಹೇಳಿದೀನಿ. ಕ್ಯುಮ್ಯುಲೇಟ್ ಅಂತ ಹೇಳಿದ್ರೆ ಆಡ್ ಟುಗೆದರ್ ಅಂತ ಹೇಳಿ, ಕೊಟ್ಟಿರೋ ಫ್ರೀಕ್ವೆನ್ಸೀಸ್ ನ ನಾವು ಆಡ್ ಮಾಡ್ಕೊಂಡು ಹೋದ್ರೆ ಏನ್ ರಿಸಲ್ಟೆಂಟ್ ಫ್ರೀಕ್ವೆನ್ಸಿ ಬರುತ್ತೆ ಅದನ್ನ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಮೀಡಿಯನ್. ಸೊ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಗಿವನ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫೈಂಡ್ ದ ಮೀಡಿಯನ್ ಅಂತ ಹೇಳಿದ್ರೆ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿದ್ದಾರೆ ಅವರು, ಅದಕ್ಕೆ ನಾವು ಮೀಡಿಯನ್ ಫೈಂಡ್ ಔಟ್ ಮಾಡ್ಬೇಕಿರುತ್ತೆ. ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಟೇಬಲ್ ಹಾಕೊಂಡಿದೀನಿ ಮುಂಚೆನೆ ನಾನು. ಕ್ಲಾಸ್ ಇಂಟರ್ವಲ್ 0 to 10, 10 to 20, 20 to 30, 30 to 40, 40 to 50 ಕೊಟ್ಟಿದ್ದಾರೆ. ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ ಬಂದು 5, 8, 12, 10 and 5. ಸೊ ಮೀಡಿಯನ್ ಬೇಕು ಅಂತ ಹೇಳಿದ್ರೆ ಇವಾಗ ನಮಗೆ ಕ್ಲಾಸ್ ಇಂಟರ್ವಲ್ ಇದೆ, ಫ್ರೀಕ್ವೆನ್ಸಿ ಎಫ್. ಸೊ ಇದನ್ನ ಎಫ್ ಅಂತ ತಗೋತೀವಲ್ವಾ. ನೆಕ್ಸ್ಟ್ ನಮಗ್ ಬೇಕಾಗಿರೋದೇನು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಸಿ ಎಫ್ ಅಂತ ಹೇಳಿ ತಗೋತೀವಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋದಾದ್ರೆ, ಕೊಟ್ಟಿರೋ ಫ್ರೀಕ್ವೆನ್ಸೀಸ್ ನ ನಾವು ಆಡ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಒನ್ ಏನಿದೆ ಅದನ್ನ ಹಾಗೆ ಬರ್ಕೋತೀರಾ. 5 ಪ್ಲಸ್ 8 ಮಾಡಿದಾಗ ಏನ್ ಬರುತ್ತೆ ಆನ್ಸರ್ 13. 13 ಪ್ಲಸ್ 12 ಮಾಡಿದ್ರೆ 25. 25 ಪ್ಲಸ್ 10 35. 35 ಪ್ಲಸ್ 5 40 ಆಗುತ್ತೆ. ಸೊ ಕೊಟ್ಟಿರೋ ಫ್ರೀಕ್ವೆನ್ಸೀಸ್ ಎಲ್ಲ ಆಡ್ ಮಾಡ್ತಾ ಹೋದ್ರೆ ನಿಮ್ಗೆ ಲಾಸ್ಟ್ ಆನ್ಸರ್ ಏನ್ ಬರುತ್ತೆ 40 ಬರುತ್ತೆ. ಸೊ ಎನ್ ಅಂತ ಇತ್ತು. ಸೊ ಎನ್ ಅಂತ ಇದ್ದಾಗ ನಾನು ಏನಂತ ಹೇಳಿದೆ, ಸಮ್ ಆಫ್ ಆಲ್ ದ ಫ್ರೀಕ್ವೆನ್ಸೀಸ್. ಸೊ ಇವಾಗ ಎನ್ ಏನಾಗುತ್ತೆ, ಸಮ್ ಆಫ್ ಆಲ್ ದ ಫ್ರೀಕ್ವೆನ್ಸೀಸ್, ಲಾಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನ್ ಸಿಕ್ಕಿರುತ್ತೆ ಅದೇ ಆನ್ಸರ್ ಆಗಿರುತ್ತೆ. ಸೊ ಈ ಎಲ್ಲಾ ಫ್ರೀಕ್ವೆನ್ಸೀಸ್ ನ ಆಡ್ ಮಾಡಿದ್ರೆ ನಮ್ಗೆ ಲಾಸ್ಟ್ ಅಲ್ಲಿ 40 ಆನ್ಸರ್ ಬರುತ್ತೆ. ಸೊ ಎನ್ ಈಸ್ ಈಕ್ವಲ್ ಟು 40 ಆಯ್ತು. ಸೊ ಫಾರ್ಮುಲಾ ಏನಿದೆ ನಮಗೆ, ಮೀಡಿಯನ್ ಈಕ್ವಲ್ಸ್ L plus n by 2 minus CF divided by F into H.
ಸೊ ಇವಾಗ ಎಲ್ ಬೇಕು ಅಂತ ಹೇಳಿದ್ರೆ ಯಾವ್ದು ಮೀಡಿಯನ್ ಕ್ಲಾಸ್ ಅಂತ ನಾವ್ ಹೆಂಗೆ ಐಡೆಂಟಿಫೈ ಮಾಡೋದು? ಮೀಡಿಯನ್ ಕ್ಲಾಸ್ ಅನ್ನೋದು ನಮ್ಗೆ ಹೇಗ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಫಸ್ಟ್ n/2 ನ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಸೊ n/2 ಏನ್ ಬರುತ್ತೆ? n/2 ಈಕ್ವಲ್ಸ್ ಏನ್ ನಮಗೆ ಗೊತ್ತಿದೆ 40 ಅಂತ ಹೇಳಿ. 40 ಡಿವೈಡೆಡ್ ಬೈ 2 ಮಾಡಿದಾಗ ಏನ್ ಆನ್ಸರ್ ಬರುತ್ತೆ? 2 1s 2 20s. ಸೊ n/2 ಈಕ್ವಲ್ಸ್ 20 ಆಯ್ತು. ಸೊ n/2 20 ಸಿಕ್ಕಿದೆ ಅಲ್ವಾ? ನೆಕ್ಸ್ಟ್ ಮೀಡಿಯನ್ ಕ್ಲಾಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ ಯಾವ ಕ್ಲಾಸ್ ಇಂಟರ್ವಲ್ ಅಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ n/2 ನ ಕ್ರಾಸ್ ಮಾಡತ್ತೋ, ಎಕ್ಸೀಡ್ ಮಾಡತ್ತೋ ಆ ಕ್ಲಾಸ್ ಇಂಟರ್ವಲ್ ನಾವು ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ತಗೋತೀವಿ. ಸೊ n/2 ಆನ್ಸರ್ 20 ಬಂದಿದೆ. 20ಗಿನ್ನ ಜಾಸ್ತಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವ ಮೀಡಿಯನ್ ಕ್ಲಾಸ್ ಇದೆ, ಸರಿ ಯಾವ ಕ್ಲಾಸ್ ಇಂಟರ್ವಲ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ, ಸೊ ಇವಾಗ ಫಸ್ಟ್ ಒನ್ ಏನಿದೆ? ಫಸ್ಟ್ ಒನ್ ಕ್ಯುಮ್ಯುಲೇಟಿವ್ 5 ಇದೆ, ಸೆಕೆಂಡ್ ಒನ್ 13 ಇದೆ, ಥರ್ಡ್ ಒನ್ 25 ಇದೆ. ನಮ್ಗೆ n/2 ಆನ್ಸರ್ ಏನ್ ಬಂದಿದೆ? 20 ಬಂದಿದೆ. ಸೊ 25 ಇಸ್ ಗ್ರೇಟರ್ ದನ್ 20 ಅಂದ್ರೆ 20ನ ಎಕ್ಸೀಡ್ ಮಾಡ್ತಿದೆ ಅಂತ ಅಲ್ವಾ? ಸೊ ಇವಾಗ 20 to 30 ಏನಿದೆ ಅದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ದ ಮೀಡಿಯನ್ ಕ್ಲಾಸ್. ಆಯ್ತಾ? ಇವಾಗ ಮೀಡಿಯನ್ ಕ್ಲಾಸ್ ಸಿಕ್ತು ಅಂತ ಹೇಳಿದ್ರೆ ಮಿಕ್ಕದ್ದೆಲ್ಲ ನಮ್ಗೆ ವ್ಯಾಲ್ಯೂಸ್ ನ ಬರ್ಕೊಳ್ಳೋಕೆ ಈಸಿ ಆಗತ್ತೆ. ಸೊ ಎಲ್ ಅಂತ ಹೇಳಿದ್ರೆ ಏನು? ಎಲ್ ಈಕ್ವಲ್ಸ್ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್ ಇಂಟರ್ವಲ್. ಮೀಡಿಯನ್ ಕ್ಲಾಸ್ ಇಂಟರ್ವಲ್ 20 to 30 ಅಂತ ಇದೆ. ಲೋವರ್ ಲಿಮಿಟ್ ಏನಾಗುತ್ತೆ ಅವಾಗ? 20 ಆಗುತ್ತೆ. ಸೊ ಎಲ್ ಈಕ್ವಲ್ಸ್ 20 ಆಯ್ತು. ನೆಕ್ಸ್ಟ್ n/2 ನಾವು ಮುಂಚೆನೆ ಫೈಂಡ್ ಔಟ್ ಮಾಡ್ಕೊಂಡಿದೀವಿ 20 ಅಂತ ಹೇಳಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವ್ ಯಾವ್ದು ಮೀಡಿಯನ್ ಕ್ಲಾಸ್ ಅಂತ ತಗೊಂಡಿರ್ತೀವಿ ಅದ್ರದ್ದು ಪ್ರೀವಿಯಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನ್ ಬರುತ್ತೆ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕಿರತ್ತೆ. ಸೊ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಾಗುತ್ತೆ ಅವಾಗ? 13 ಆಗತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಸ್ 13. ನೆಕ್ಸ್ಟ್ ಎಫ್ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್. ಫ್ರೀಕ್ವೆನ್ಸಿ ಎಷ್ಟಿದೆ? 12 ಇದೆ. ಸೊ 12. ಹೆಚ್ ಏನಾಗುತ್ತೆ? ಹೆಚ್ ಅಂದ್ರೆ ಕ್ಲಾಸ್ ವಿಡ್ತ್. ಅಂದ್ರೆ ಒಂದು ಕ್ಲಾಸ್ ಇಂಟರ್ವಲ್ ನ ಕನ್ಸಿಡರ್ ಮಾಡಿದ್ರೆ ಎಷ್ಟು ವಿಡ್ತ್ ಇದೆ, ಎಷ್ಟು ರೇಂಜ್ ಇದೆ ಅಂತ ನೋಡಿದ್ರೆ, ಇವಾಗ 10 - 0 ಮಾಡಿದ್ರೆ ನಮ್ಗೆ ಏನ್ ಆನ್ಸರ್ ಬರುತ್ತೆ? 10. 20 - 10 ಮಾಡಿದ್ರೆ 10. ಸೊ ಕ್ಲಾಸ್ ವಿಡ್ತ್ ಏನಾಗುತ್ತೆ? 10 ಆಗುತ್ತೆ. ಫಾರ್ಮುಲಾಗ ಅಪ್ಲೈ ಮಾಡಿ. ಇವಾಗ ಮೀಡಿಯನ್ ಈಕ್ವಲ್ಸ್ ಎಲ್ ಅಂತ ಹೇಳಿದ್ರೆ 20 ಪ್ಲಸ್ ಅಗೇನ್ n/2 20ನೇ ಬರುತ್ತೆ, 13 ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ 12 ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್ ಇಂಟು 10. ನೆಕ್ಸ್ಟ್ ಈಕ್ವಲ್ಸ್ 20 ಪ್ಲಸ್ 20 - 13 ಮಾಡಿದ್ರೆ 7 ಬರುತ್ತೆ, 12 ಇಂಟು 10 ಆಗುತ್ತೆ. ಓಕೆನಾ? ನೆಕ್ಸ್ಟ್ 2 6 12, 2 5 10. ನೆಕ್ಸ್ಟ್ ಏನ್ ಬರುತ್ತೆ? 20 ಪ್ಲಸ್ 7 5 35, 35/6 ಆಗುತ್ತೆ. ಸೊ 35/6 ಆಯ್ತು ಅಂತ ಹೇಳಿದ್ರೆ ಮೀಡಿಯನ್ ಈಕ್ವಲ್ಸ್ 20 ಪ್ಲಸ್ 35/6 ಬಂತು. ಸೊ 36 ಇದ್ದಿದ್ರೆ 6 1s 6 6 ಕ್ಯಾನ್ಸಲ್ ಮಾಡಕ್ ಈಸಿ ಆಗ್ತಾ ಇತ್ತು. ಸೊ 35 ಇದೆ ಅಂತ ಅಂದಾಗ ಏನ್ ಮಾಡ್ತೀರಾ? ಸೊ ಈ ಕಡೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. 35 ಡಿವೈಡೆಡ್ ಬೈ 6, 35 5s ಎಷ್ಟಾಗತ್ತೆ? ಸಾರಿ 6 5s 30 ಆಗುತ್ತೆ. ಸೊ 5 ರಿಮೈನಿಂಗ್. ನೆಕ್ಸ್ಟ್ 5 ಸ್ಮಾಲರ್ ದೆನ್ 6 ಅಲ್ವಾ? ಪಾಯಿಂಟ್ ಇಟ್ಕೊಂಡು 0 ಹಾಕೋತೀರಾ. ಸೊ 50. 50ಗೆ ನಿಯರೆಸ್ಟ್ ಆಗಿರೋದು 6 8s 48. ಸೊ 8 ಹಾಕೋತೀರಾ, 48 ಬರುತ್ತೆ. ಸೊ ರಿಮೈನಿಂಗ್ ಏನಾಗುತ್ತೆ? 2 ರಿಮೈನಿಂಗ್ ಆಗುತ್ತೆ. ಹೀಗೆ ಮಾಡ್ತಾ ಹೋದ್ರೆ ನಿಮ್ಗೆ ಪಾಯಿಂಟ್ ವೈಸ್ ಡೆಸಿಮಲ್ ಬರ್ತಾ ಹೋಗುತ್ತೆ. ಸೊ 5.8ಗೆ ಸ್ಟಾಪ್ ಮಾಡೋಣ ನಾವು. ಸೊ ದಿಸ್ ಇಸ್ ಈಕ್ವಲ್ಸ್ ಟು 20 ಪ್ಲಸ್ 5.8. ದಿಸ್ ಇಸ್ ಈಕ್ವಲ್ಸ್ 25.8. therefore ಮೀಡಿಯನ್ ಏನಾಗುತ್ತೆ ಇವಾಗ? ಮೀಡಿಯನ್ ಈಕ್ವಲ್ಸ್ 25.8 ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಕೂಡ ಮೀಡಿಯನ್ ಫೈಂಡ್ ಔಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ಪ್ರೀವಿಯಸ್ ಕ್ವಶನ್ 0 to 10, 10 to 20 ಈ ತರ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಎಲ್ಲಿಗೆ ಎಂಡ್ ಆಗುತ್ತೋ ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇತ್ತು.
ಬಟ್ ಸೆಕೆಂಡ್ ಕ್ವಶನ್ ಏನಿದೆ ಅಂದ್ರೆ 0 to 9, 10 to 19 ಅಂತ ಇದೆ. ಅಂತ ಹೇಳಿದ್ರೆ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ 2 ಟೈಪ್ಸ್ ಬರುತ್ತೆ. ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ಫಸ್ಟ್ ಏನಿರುತ್ತೆ ಅಲ್ಲಿ ಕೌಂಟ್ ಆಗಲ್ಲ. 0 to 10 ಅಂತ ತಗೊಂಡಾಗ ನಮ್ಗೆ 0ನು ಕೌಂಟ್ ಮಾಡ್ಕೊಂಡ್ರೆ 10 ತನಕ ಕೌಂಟ್ ಮಾಡಿದಾಗ ನಮ್ಗೆ 11 ಬರುತ್ತೆ. ಸೊ 0 to 10 ಇದ್ದಾಗ ಫಸ್ಟ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ನಾವು 10 ಅನ್ನ ಕೌಂಟ್ ಮಾಡ್ಕೊಳ್ಳಲ್ಲ. ಸೊ ಅಲ್ಲಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಆಗತ್ತೆ. ಸೆಕೆಂಡ್ ಕ್ಲಾಸ್ ಇಂಟರ್ವಲ್ಗೆ 10 ಇಂದ ಕೌಂಟ್ ತಗೋತೀವಿ, 10 to 19 ತಗೋತೀವಿ. ಸೊ 20ನ ಅಲ್ಲಿ ಕೌಂಟ್ ತಗೊಳಲ್ಲ. ಥರ್ಡ್ ಕ್ಲಾಸ್ ಇಂಟರ್ವಲ್ ಅಲ್ಲಿ 20 ಕೌಂಟ್ ತಗೋತೀವಿ. ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಲಾಸ್ಟ್ ಅಪ್ಪರ್ ಲಿಮಿಟ್ ಏನಿದೆ ಅದನ್ನ ನಾವು ಎಕ್ಸ್ಕ್ಲೂಡ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಕರಿತೀವಿ. ಸೊ ಸೆಕೆಂಡ್ ಕ್ವಶನ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಎಲ್ಲಿಗೆ 10 ಕೌಂಟ್ ಸಿಗತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. 0 to 9 ಲೆಕ್ಕ ಹಾಕಿದ್ರೆ ನಾವು 10 ಕೌಂಟ್ ಸಿಗತ್ತೆ ನಮಗೆ. ಸೊ ಇದನ್ನ ನಾವು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ತಗೋತೀವಿ. ಅಂದ್ರೆ ಅಪ್ಪರ್ ಲಿಮಿಟ್ ಏನಿರುತ್ತೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋತೀವಿ. ಸೊ ಇದನ್ನ ನಾವು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿ ತಗೋತೀವಿ. ಕನ್ಫ್ಯೂಸ್ ಆಗ್ಬಾರ್ದು, ಈ ರೀತಿ ಬಂದಾಗ ಹೇಗೆ ಪ್ರಾಬ್ಲಮ್ಸ್ ಮಾಡೋದು ಅಂತ. ಎಕ್ಸ್ಕ್ಲೂಸಿವ್ ಇನ್ಕ್ಲೂಸಿವ್ ಎರಡು ಬಂದ್ರೂ ಮೆಥಡ್ ಪ್ರೊಸೀಜರ್ ಸೇಮ್ ಇರುತ್ತೆ, ಆದ್ರೆ ನಿಮಗೆ ಗೊತ್ತಿರಬೇಕು ಕೌಂಟ್ ಹೇಗ್ ತಗೋಬೇಕು ಅಂತ ಹೇಳಿ. ಸೊ ಇದಕ್ಕೂ ಕೂಡ ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋತೀರಾ. ಆಸ್ ಯೂಶುವಲ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ಬೇಕಿರುತ್ತೆ. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಎಫ್ ಅವರೇ ಕೊಟ್ಟಿದ್ದಾರೆ. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನ್ ಬರುತ್ತೆ, ಫಸ್ಟ್ 5 ಬರ್ಕೋತೀರಾ. ನೆಕ್ಸ್ಟ್ 5ಗೆ 7 ಆಡ್ ಮಾಡಿದ್ರೆ 12 ಆಗತ್ತೆ. 12 + 9 21. 21 + 12 ಎಷ್ಟಾಗುತ್ತೆ? 33. 33 + 15 ಮಾಡಿದ್ರೆ ಎಷ್ಟಾಗುತ್ತೆ? 48 ಬರುತ್ತೆ. ಸೊ 48 ಈಸ್ ದ ಕ್ಯುಮುಲೇಟಿವ್ ಲಾಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಎನ್ ವ್ಯಾಲ್ಯೂ ಕೂಡ ಅದೇ ಆಗಿರುತ್ತಲ್ವಾ, n = 48 ಅಂತ ಬರ್ಕೋತೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಫಾರ್ಮುಲಾ ಗೊತ್ತಿದೆ, ಫಾರ್ಮುಲಾ ಹಾಕೋತೀರಾ. ಮೀಡಿಯನ್ ಈಕ್ವಲ್ಸ್ L + n/2 - CF / F × H. ಸೊ n/2 ಫಸ್ಟ್ ಮಾಡ್ಕೋಬೇಕಲ್ವಾ, ಮೀಡಿಯನ್ ಕ್ಲಾಸ್ ಯಾವುದು ಅಂತ ಹೇಳಿ ನಮಗೆ ಗೊತ್ತಾಗ್ಬೇಕು ಅಂದ್ರೆ n/2 ಬರ್ಕೋತೀರಾ. n is the 48. 48 / 2 ಮಾಡಿದಾಗ ಆನ್ಸರ್ ಏನ್ ಬರುತ್ತೆ ನಮಗೆ? 24 ಬಂತು. ಸೊ 24 ಅಲ್ವಾ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಲ್ಲಿ 24ನ ಎಕ್ಸೀಡ್ ಮಾಡತ್ತೆ ಅಂತ ನೋಡ್ಬೇಕು ನಮ್ಗೆ ಮೀಡಿಯನ್ ಕ್ಲಾಸ್ ಬೇಕು ಅಂತ ಹೇಳಿದ್ರೆ. ಸೊ ಫಸ್ಟ್ ಇವಾಗ ಫಸ್ಟ್ ಒನ್ ಏನಿದೆ 5 ಇದೆ, ಆಗಲ್ಲ. ಸೆಕೆಂಡ್ ಒನ್ 12 ಇದೆ, ಥರ್ಡ್ ಒನ್ 21 ಇದೆ, ಫೋರ್ತ್ ಒನ್ 33 ಇದೆ. ಸೊ 33 ಅನ್ನೋ ಕ್ಲಾಸ್ ಇಂಟರ್ವಲ್ ನಮ್ಗೆ n/2 ಅನ್ನೋ ವ್ಯಾಲ್ಯೂನ ಎಕ್ಸೀಡ್ ಮಾಡ್ತಿದೆ. ಸೊ ಇವಾಗ ಏನಾಗುತ್ತೆ, 30 to 39 ಇದೆ ಅಲ್ವಾ, ಇದು ಮೀಡಿಯನ್ ಕ್ಲಾಸ್ ಆಯ್ತು. ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಲ್ಲಿ n/2 ವ್ಯಾಲ್ಯೂನ ಎಕ್ಸೀಡ್ ಮಾಡ್ತಿರುತ್ತೆ ಅದು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನ್ ಮಾಡ್ಬೇಕು, ನಮ್ಗೆ ಸಿಕ್ಕಿರಂತಹ ಮೀಡಿಯನ್ ಕ್ಲಾಸ್ ಮುಂಚೆ ಏನ್ ಬರುತ್ತೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅದನ್ನ ನಾವು ಕೌಂಟಿಗೆ ತಗೋಬೇಕು. ಸೊ 21 ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗುತ್ತೆ. ನೆಕ್ಸ್ಟ್ ಏನ್ ಸಿಕ್ತು ಇವಾಗ, 30 to 39 ಇದೆ ಕ್ಲಾಸ್ ಇಂಟರ್ವಲ್, ಲೋವರ್ ಲಿಮಿಟ್ ಬಂದು 30. n/2 ವ್ಯಾಲ್ಯೂ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ 24. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬಂದು 21. ಫ್ರೀಕ್ವೆನ್ಸಿ ಏನಿದೆ ಅಂದ್ರೆ ಮೀಡಿಯನ್ ಕ್ಲಾಸ್ ಫ್ರೀಕ್ವೆನ್ಸಿ ದಟ್ ಈಸ್ 12. ಅಗೇನ್ H = 10 ಬರುತ್ತೆ. ಸೊ ಇವಾಗ ಫಾರ್ಮುಲಾಗ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಮೀಡಿಯನ್ ಈಕ್ವಲ್ಸ್ L ವ್ಯಾಲ್ಯೂ 30 ಇದೆ, 30 ಬರ್ಕೋತೀರಾ, ಪ್ಲಸ್ n/2 is the 24 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ is 21 / F ಅಂತ ಹೇಳಿದ್ರೆ 12 × 10. ನೆಕ್ಸ್ಟ್ ಏನಾಗುತ್ತೆ, ಇದು 30 + 24 - 21 is 3. 3 / 12 ಆಗುತ್ತೆ × 10. ನೆಕ್ಸ್ಟ್ 30 + 3 1s 3 4s that is 1/4 × 10 ಆಗುತ್ತೆ. ಅಗೇನ್ 2 2s 4, 2 5s 10. ಏನಾಗುತ್ತೆ ಇದು, ಮೀಡಿಯನ್ ಈಕ್ವಲ್ಸ್ 30 + 5/2 ಬರುತ್ತೆ. ಸೊ 2 2s 2 5s ಕ್ಯಾನ್ಸಲ್ ಮಾಡಿದ್ವಿ ಅಲ್ವಾ, 5/2. ಸೊ 5/2 ಮಾಡಿದಾಗ ಆನ್ಸರ್ ಏನ್ ಬರುತ್ತೆ, 30 + 2.5 ಬರುತ್ತೆ. 2.5 ಮೀಡಿಯನ್ ಈಕ್ವಲ್ಸ್ ಏನಾಗುತ್ತೆ, 32.5 ಆಯ್ತು. ದೇರ್ಫೋರ್
ಮೀಡಿಯನ್ ಏನ್ ಸಿಕ್ತು ನಿಮಗೆ 32.5 ಆನ್ಸರ್ ಸಿಕ್ತು. ನೆಕ್ಸ್ಟ್ ಥರ್ಡ್ ಕ್ವಶನ್ ಕೊಟ್ಟಿದ್ದಾರೆ. ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೂಡೆಂಟ್ಸ್ ಏಜಸ್ ಇಸ್ ಆಸ್ ಅಟ್ ಫಾಲೋಸ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಏಜಸ್ ನ ನಮಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಫೈಂಡ್ ದ ಮೀಡಿಯನ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವಾಗ್ಲೂ ಕ್ಲಾಸ್ ಇಂಟರ್ವಲ್ಸ್ 0 to 10, 10 to 20ನೇ ಇರ್ಬೇಕಾ, 0 to 9 ಇರ್ಬೇಕಾ, ಈ ತರ ಏನಿಲ್ಲ. ಕ್ಲಾಸ್ ಇಂಟರ್ವಲ್ಸ್ ಹೇಗ್ ಬೇಕಾದ್ರೂ ಕೊಟ್ಟಿರ್ಬೋದು ಅವರು. ಡಿಫ್ರೆನ್ಸ್ ಕೆಲವೊಂದ್ಸಲ 2 ಡಿಫ್ರೆನ್ಸ್ ಇರುತ್ತೆ, 5 ಡಿಫ್ರೆನ್ಸ್ ಇರುತ್ತೆ, 10 ಡಿಫ್ರೆನ್ಸ್ ಇರುತ್ತೆ, ಕೆಲವೊಂದ್ಸಲ 15 ಡಿಫ್ರೆನ್ಸ್ ಇರೋಂತಹ ಕ್ಲಾಸ್ ಇಂಟರ್ವಲ್ಸ್ ಕೂಡ ಕೊಟ್ಟಿರ್ಬೋದು. ಸೊ ಅದಕ್ಕೆ ಅಂತಾನೆ ಕನ್ಫ್ಯೂಷನ್ ಆಗ್ಬಾರ್ದು ನಿಮಗೆ ಅಂತ ನಾನು ಬೇರೆ ಬೇರೆ ರೀತಿ ಕ್ಲಾಸ್ ಇಂಟರ್ವಲ್ಸ್ ವ್ಯಾಲ್ಯೂಸ್ ಇರೋದನ್ನ ಹಾಕೊಂಡಿದ್ದೀನಿ. ಫಸ್ಟ್ 5 to 15, 15 to 25 ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕ್ಲಾಸ್ ಬಿಟ್ಟು 10 ಇದೆ. 15 - 5 ಮಾಡಿದ್ರೆ ನಿಮ್ಗೆ 10 ಆನ್ಸರ್ ಸಿಗುತ್ತೆ. ಫ್ರೀಕ್ವೆನ್ಸಿ 7, 9, 10, 12, 8 ಕೊಟ್ಟಿದ್ದಾರೆ. ಫಸ್ಟ್ ಗಿವನ್ ಏನಿದೆ ಅದನ್ನ ಬರ್ಕೋತೀರಾ. ಸೊ ಫ್ರೀಕ್ವೆನ್ಸಿ ಎಫ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತೀರಾ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ತೀರಾ. 7 ಫಸ್ಟ್ 7 ಹಾಗೆ ಬರ್ಕೋತೀರಾ. 7 + 9 ಏನಾಗುತ್ತೆ 16, 16 + 10 26, 38, 26 + 12 38 ಆಗುತ್ತೆ. 38 + 8 46 ಬರುತ್ತೆ. ಸೊ 46 ಅಂದ್ರೆ ಎನ್ ಎಷ್ಟಾಗತ್ತೆ 46 ಆಗತ್ತೆ ಎಲ್ಲ ಫ್ರೀಕ್ವೆನ್ಸಿನೂ ಆಡ್ ಮಾಡಿದಾಗ. ಸೊ ಆಸ್ ಯೂಶುವಲ್ ಮೀಡಿಯನ್ ಫಾರ್ಮುಲಾ ಹಾಕೋತೀರಾ. ಮೀಡಿಯನ್ ಈಕ್ವಲ್ಸ್ L + n/2 - CF / F × H. ಸೊ n/2 ಫಸ್ಟ್ ಫೈಂಡ್ ಔಟ್ ಮಾಡೋಣ, ಯಾಕಂದ್ರೆ ನಮಗೆ ಮೀಡಿಯನ್ ಕ್ಲಾಸ್ ವ್ಯಾಲ್ಯೂ ಬೇಕಲ್ವಾ. ಸೊ n/2 ಅಂತ ಹೇಳಿದ್ರೆ n ಹೇಳಿದ್ರೆ 46 / 2. 46 / 2 ಮಾಡಿದ್ರೆ 23 ಆನ್ಸರ್ ಸಿಗುತ್ತೆ. ದಿಸ್ ಇಸ್ ದ n/2. ನೆಕ್ಸ್ಟ್ ಇವಾಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಲ್ಲಿ ಎಕ್ಸಿಡ್ ಮಾಡುತ್ತೆ 23ನ ಅಂತ ಹೇಳಿದ್ರೆ ಫಸ್ಟ್ ಒನ್ 7 ಇದೆ, ಸೆಕೆಂಡ್ ಒನ್ 16, ಥರ್ಡ್ ಒನ್ 26 ಇದೆ ಅಂತ ಹೇಳಿದ್ರೆ 23ನ ಇಲ್ಲಿ ಎಕ್ಸಿಡ್ ಮಾಡ್ತಿದೆ ಅಂತ ಅರ್ಥ. ಸೊ ಥರ್ಡ್ ಕ್ಲಾಸ್ ಇಂಟರ್ವಲ್ ಏನಿದೆ ಅದು ನಮ್ಗೆ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಸಿಕ್ತು ಇವಾಗ. ಸೊ ದಿಸ್ ಇಸ್ ದ 25 to 35 ಏನಿದೆ, ದಿಸ್ ಇಸ್ ದ ಮೀಡಿಯನ್ ಕ್ಲಾಸ್ ಇಂಟರ್ವಲ್. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅದಕ್ಕಿಂತ ಮುಂಚಿಂದು ನಾವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಇವಾಗ ಎಲ್ ವ್ಯಾಲ್ಯೂ ಬರ್ಕೊಂಡ್ರೆ ನಮ್ಗೆ ಲೋವರ್ ಕ್ಲಾಸ್ ಲಿಮಿಟ್ ಏನಿದೆ ಮೀಡಿಯನ್ ಕ್ಲಾಸ್ 25 ಇದೆ. ನೆಕ್ಸ್ಟ್ n/2 23 ಕಂಡುಹಿಡಿದಿದ್ದೀವಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ 16 ಇದೆ. ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್ ಎಷ್ಟಿದೆ 10 ಇದೆ. ಹೆಚ್ ಕೂಡ 10 ಸಿಕ್ತು. ಸೊ ಇವಾಗ ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗತ್ತೆ, ಮೀಡಿಯನ್ ಈಕ್ವಲ್ಸ್ 25 + n/2 is 23, cumulative frequency is 16 divided by f means 10 into 10 ಆಗುತ್ತೆ. ಸೊ ಈಕ್ವಲ್ಸ್ 25 + 23 - 16 ಮಾಡಿದ್ರೆ ಏನಾಗುತ್ತೆ 7 ಬರುತ್ತಾ ಆನ್ಸರು. 7 divided by 10 into 10. 10 ಕ್ಯಾನ್ಸಲ್ ಆಗತ್ತಾ, ಸಾರಿ ಬ್ರಾಕೆಟ್ ಈ ಕಡೆಗೆ ಹಾಕೋಬೇಕು. ಸೊ 7/10 into 10 ಆಗುತ್ತೆ. 10 ಗೆಟ್ ಕ್ಯಾನ್ಸಲ್. ಸೊ 25 + 7 ಆಗುತ್ತೆ. 25 + 7 ಆನ್ಸರ್ ಏನಿರುತ್ತೆ 32. ದೇರ್ಫೋರ್ ಮೀಡಿಯನ್ ಏನಾಗುತ್ತೆ ನಮ್ಗೆ 32 ಆನ್ಸರ್ ಸಿಕ್ತು. ಸೊ ಇದು ಫಸ್ಟ್ 3 ಪ್ರಾಬ್ಲಮ್ ಮೀಡಿಯನ್ ಫೈಂಡ್ ಔಟ್ ಮಾಡಿ ಕೇಳಿದ್ದಾರೆ. ಇನ್ನೊಂದು ನೀವು ಅಬ್ಸರ್ವ್ ಮಾಡಬಹುದು, ಈಗ ಲಾಸ್ಟ್ 3 ಕ್ವಶನ್ಸ್ ನಾವು ಮೀಡಿಯನ್ ನ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ ನಮ್ಗೆ ಮೀಡಿಯನ್ ಆನ್ಸರ್ ಏನ್ ಬಂತು 32 ಬಂದಿದೆ. ಸೊ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಬ್ಸರ್ವ್ ಮಾಡಿ ನೀವು 25 to 35 ಇದೆ. ಸೊ ಕ್ಲಾಸ್ ಇಂಟರ್ವಲ್ ಏನಿದೆ ರೇಂಜು, ಆ ರೇಂಜ್ ಒಳಗಡೆನೆ ನಮ್ಗೆ ಮೀಡಿಯನ್ ಆನ್ಸರ್ ಬರ್ತಿದೆ ಅಂತ ಹೇಳಿದ್ರೆ ನಾವು ಫೈಂಡ್ ಔಟ್ ಮಾಡಿರೋದು ಕರೆಕ್ಟ್ ಇದೆ ಅಂತ ಹೇಳಿ ಅರ್ಥ. ಯಾವಾಗ್ಲೂ ನಾವು ಮೀಡಿಯನ್ ಫೈಂಡ್ ಔಟ್ ಮಾಡಿದಾಗ ಮೀಡಿಯನ್ ಕ್ಲಾಸ್ ಅಂತ ಏನ್ ಕನ್ಸಿಡರ್ ಮಾಡಿರ್ತೀವಿ ಆ ರೇಂಜ್ ಒಳಗಡೆನೆ ಬಂದಿರತ್ತೆ. ಸೊ ನೀವು ಪ್ರೀವಿಯಸ್ ಪ್ರಾಬ್ಲಮ್ ನೋಡ್ಬೋದು 32.5 ಬಂದಿದೆ. ನಾವು ಕನ್ಸಿಡರ್ ಮಾಡಿರೋ ಕ್ಲಾಸ್ ಇಂಟರ್ವಲ್ ಯಾವುದು 30 to 39. ಸೊ ನಾವ್ ಯಾವಾಗ್ಲೂ ಏನ್ ಮೀಡಿಯನ್ ಕ್ಲಾಸ್ ಕನ್ಸಿಡರ್ ಮಾಡ್ತೀವಿ ಆ ರೇಂಜ್ ಒಳಗಡೆನೆ ಮೀಡಿಯನ್ ವ್ಯಾಲ್ಯೂ ಬಂದಿರುತ್ತೆ. ಸೊ ಇದಿಷ್ಟು ಮೀಡಿಯನ್ ಬಗ್ಗೆ ಆಯ್ತು. ನೆಕ್ಸ್ಟ್ ಮೋಡ್ ನ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಫೈಂಡ್ ದ ಮೋಡ್ ಫ್ರಮ್ ದ ಫಾಲೋಯಿಂಗ್ ಗ್ರೂಪ್ ಡಾಟಾ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 5 ಡಿಫ್ರೆನ್ಸ್ ಇದೆ, ರೇಂಜ್ 5 ಇದೆ, 0 to 5, 5 to 10 ಇದೆ, ಫ್ರೀಕ್ವೆನ್ಸಿ 3, 5, 9, 12, 9 ಕೊಟ್ಟಿದ್ದಾರೆ. ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ.
ಇಲ್ಲಿ ಮೋಡ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮ್ಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗ್ಲಿ ಮತ್ತೆ ಇನ್ನು ಏನಾದ್ರೂ ಫೈಂಡ್ ಔಟ್ ಎಕ್ಸ್ಟ್ರಾ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಏನು ಫೈಂಡ್ ಔಟ್ ಮಾಡೋ ಹಾಗಿಲ್ಲ. ಗಿವನ್ ಏನ್ ಕೊಟ್ಟಿದ್ದಾರೆ ಆಸ್ ಯೂಶುವಲ್ ಹಾಗೆ ಬರ್ಕೋತೀರಾ. ಇದೇನು ಟೇಬಲ್ ಎಕ್ಸ್ಟ್ರಾ ಟೇಬಲ್ ಹಾಕಿದೀನಿ, ಟೇಬಲ್ ಅವಶ್ಯಕತೆ ಇಲ್ಲ ಅದು. ಫಸ್ಟ್ ಮೋಡ್ ಕ್ಲಾಸ್, ಇವಾಗ ಮೀಡಿಯನ್ ಕ್ಲಾಸ್ ಬೇಕು ಅಂತ ಹೇಳಿದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಲ್ಲಿ ಎಕ್ಸೀಡ್ ಆಗುತ್ತೆ ಅದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದೆ. ಬಟ್ ಇನ್ ಟರ್ಮ್ಸ್ ಆಫ್ ಮೋಡ್ ಅಂತ ಬಂದಾಗ ಎಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೋ ಅದನ್ನ ನಾವು ಮೋಡಲ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಕೊಟ್ಟಿರೋ ಫ್ರೀಕ್ವೆನ್ಸಿ ಟೇಬಲ್ ಅಲ್ಲಿ ಯಾವ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ 12 ಇಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ ಅದನ್ನ ನಾವು ಮೋಡಲ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ 12 is the highest frequency ಆಗಿರುತ್ತೆ. ದಿಸ್ ಇಸ್ ದ ಮೋಡಲ್ ಕ್ಲಾಸ್. ಸೊ ಮೋಡ್ ಅಂತ ಬಂದಾಗ ಅದಕ್ಕೆ ಫಾರ್ಮುಲಾ ಏನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೋಡ್ ಅನ್ನ ನಾವು m0 ಅಂತ ಕೂಡ ತಗೋತೀವಿ, ಕ್ಯಾಪಿಟಲ್ m0 ಅಂತ. ದಟ್ ಈಸ್ ಈಕ್ವಲ್ಸ್ ಎಲ್ ಪ್ಲಸ್ ಎಲ್ ಅಂತ ಹೇಳಿದ್ರೆ ಮೀಡಿಯನ್ಗೆ ಏನು ಅಬ್ರಿವೇಶನ್ ಕೊಟ್ಟೆ, ಎಲ್ ಅಂದ್ರೆ ಏನು ಅಂತ ಹೇಳಿ ಡಿನೋಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದೇ ಬರುತ್ತೆ. ಎಲ್ ಪ್ಲಸ್ f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2. ಸೊ ಇದೆಲ್ಲ ಏನೇನ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿ ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಹೇಳಿದೀನಿ. f1 ಅಂತ ಹೇಳಿದ್ರೆ ಮೋಡಲ್ ಕ್ಲಾಸ್ ಇಂಟರ್ವಲ್ ಅಂತ ಏನ್ ಕನ್ಸಿಡರ್ ಮಾಡಿರ್ತೀವಿ ಅದ್ರದ್ದು ಫ್ರೀಕ್ವೆನ್ಸಿ ಆಗಿರುತ್ತೆ. f0 ಅಂತ ಹೇಳಿದ್ರೆ ಪ್ರಿಸೀಡಿಂಗ್ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ. f2 ಅಂತ ಹೇಳಿದ್ರೆ ಸಕ್ಸೀಡಿಂಗ್ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಆಗಿರುತ್ತೆ. h ಅಂತ ಹೇಳಿದ್ರೆ ಆಸ್ ಯೂಶುವಲ್ ಕ್ಲಾಸ್ ವಿಡ್ತ್ ಆಗಿರುತ್ತೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೊ ಫಸ್ಟ್ ಒನ್ 10 to 15 ಏನಂತ ಇದೆ, ಇಲ್ಲಿ 9 ಅಂತ ಇದೆ. ದಿಸ್ ಇಸ್ f0 ಅಂತ ಹೇಳಿದ್ರೆ ಪ್ರಿಸೀಡಿಂಗ್. ನೆಕ್ಸ್ಟ್ ಸಕ್ಸೀಡಿಂಗ್ ಏನಿದೆ ಅದು ಕೂಡ 9 ಕೊಟ್ಟಿದ್ದಾರೆ. ದಿಸ್ ಇಸ್ f2. 12 ಅನ್ನೋದೇನಾಗುತ್ತೆ f1 ಆಗತ್ತೆ. ಸೊ f0 f1 f2 ಗೊತ್ತಾಯ್ತು ಈಗ ನಮ್ಗೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಕೊಟ್ಟಿರೋ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಲೋವರ್ ಲಿಮಿಟ್ ಏನಿದೆ ಮೋಡಲ್ ಕ್ಲಾಸ್ ನಮಗೆ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಎಲ್ ಈಕ್ವಲ್ಸ್ 15 ಇದೆ ಅಂದ್ರೆ ಲೋವರ್ ಲಿಮಿಟ್ ಆಫ್ ದಿ ಗಿವನ್ ಕ್ಲಾಸ್. ನೆಕ್ಸ್ಟ್ ಏನಿದೆ f1 ಏನಿದೆ 12 ಇದೆ. f0 ಏನಿದೆ 9 ಇದೆ. f2 ಆಲ್ಸೋ 9 ಅಂಡ್ h ಈಕ್ವಲ್ಸ್ 0 to 5 ಇರೋದ್ರಿಂದ 5 ಆಗುತ್ತೆ. ಸೊ ಇದಿಷ್ಟು ಬರ್ಕೊಂಡ್ವಿ. ನೆಕ್ಸ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೋಡ್ ಈಕ್ವಲ್ಸ್ ಎಲ್ ಅಂತ ಹೇಳಿದ್ರೆ 15 ಪ್ಲಸ್ f1 ಅಂತ ಹೇಳಿದ್ರೆ 12 ಮೈನಸ್ 9 ಹೋಲ್ ಡಿವೈಡೆಡ್ ಬೈ 2 into 12 ಮೈನಸ್ 9 ಅಗೇನ್ f2 ಆಲ್ಸೋ 9 ಇದೆ. ಸೊ 9 ಅಂತ ಬರ್ಕೋತೀರ. ನೆಕ್ಸ್ಟ್ ಇಂಟು 5. ಸೊ ಇದನ್ನ ಸಾಲ್ವ್ ಮಾಡಿದ್ರೆ 15 ಪ್ಲಸ್ 12 ಮೈನಸ್ 9 3 ಬರುತ್ತೆ. 12 2s are 24. 24 ಮೈನಸ್ 18 ಆಗುತ್ತೆ. ಮೈನಸ್ 9 ಎರಡು ಆಡ್ ಮಾಡ್ತೀರಾ. ಸೊ ಮೈನಸ್ 18 ಆಗುತ್ತೆ ಇಂಟು 5. ಸೊ ಈಕ್ವಲ್ಸ್ 15 ಪ್ಲಸ್ 3 ಡಿವೈಡೆಡ್ ಬೈ 24 ಮೈನಸ್ 18 ಮಾಡಿದ್ರೆ 6 ಸಿಗುತ್ತೆ. ಸೊ 3 ಡಿವೈಡೆಡ್ ಬೈ 6 ಇಂಟು 5. 3 1s are 3 2s. ಸೊ ನೆಕ್ಸ್ಟ್ ಏನಾಗುತ್ತೆ, ಮೋಡ್ ಈಕ್ವಲ್ಸ್ 15 ಪ್ಲಸ್ 5/2 ಬಂದಿದೆ ಅಲ್ವಾ. 3 1s are 3 2s ಆದ್ರೆ ಡಿನಾಮಿನೇಟರ್ 2 ಉಳ್ಕೊಳ್ಳುತ್ತೆ. ಸೊ ಫಸ್ಟ್ 5 ಇದೆ ಅಲ್ವಾ. ಸೊ 1/2 ಇಂಟು 5 ಮಾಡುತ್ತೀರಾ. ಸೊ 15 ಪ್ಲಸ್ 5/2 ಆಗತ್ತೆ. 5/2 is nothing but 2.5. 2.5. ಸೊ ಈಕ್ವಲ್ಸ್ 17.5 ಆಗತ್ತೆ. ಸೊ therefore ಮೋಡ್ ಏನ್ ಸಿಕ್ಕಿದೆ ನಮಗೆ 17.5 ಆನ್ಸರ್ ಸಿಕ್ತು. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಡಾಟಾ ಅಂತ ಹೇಳಿನೇ ಕೊಟ್ಟಿದ್ದಾರೆ. ಇಲ್ಲಿ 10 to 19 ಅಂತ ಫಸ್ಟೇ ಹೇಳಿದೀನಿ ನಾನು. ಎಲ್ಲಿ ಕಂಟಿನ್ಯೂಸ್ ಆಗುತ್ತೋ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎಲ್ಲಿ ಕಂಟಿನ್ಯೂ ಆಗುತ್ತೋ ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ಗೆ ಅದನ್ನ ಎಕ್ಸ್ಕ್ಲೂಸಿವ್ ಅಂತ ಹೇಳಿ ಕರಿತೀವಿ. ಎಲ್ಲಿ ನೆಕ್ಸ್ಟ್ ನಂಬರ್ ಇಂದ ಕಂಟಿನ್ಯೂ ಆಗುತ್ತೋ ಅದನ್ನ ಇನ್ಕ್ಲೂಸಿವ್ ಅಂತ ಹೇಳಿ ಮೊದ್ಲೇ ಹೇಳಿದೀನಿ. ಸೊ ಫಸ್ಟ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಮೆಥಡ್ ಅಂತೂ ಸೇಮ್ ಇರುತ್ತೆ. ಯಾವಾಗ್ಲೂ ರೇಂಜ್ ಇನ್ ಟರ್ಮ್ಸ್ ಆಫ್ 5 10 2 ಅಥವಾ ಈ ತರ ಫಿಕ್ಸ್ಡ್ ರೇಂಜ್ ಇರುತ್ತೆ. ನಿಮ್ಗೆ ಕ್ಲಾಸ್ ಇಂಟರ್ವಲ್ ನೋಡಿದ ತಕ್ಷಣ ಕ್ಲಾಸ್ ಬಿಡ್ತೇನು ಅಂತ
ಫೈಂಡ್ ಔಟ್ ಮಾಡಕ್ ಗೊತ್ತಾಗತ್ತೆ. ಹೆಂಗೆ ಅಂದ್ರೆ ಅಪ್ಪರ್ ಲಿಮಿಟ್ ಇಂದ ಲೋವರ್ ಲಿಮಿಟ್ ಸಬ್ಟ್ರಾಕ್ಟ್ ಮಾಡ್ತೀರಾ. ಸೊ ಫ್ರೀಕ್ವೆನ್ಸಿ 6, 18, 20, 14, 16 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಗಿವನ್ ಬರ್ಕೋತೀರಾ. ಸೊ ಗಿವನ್ ಫಸ್ಟ್, ಸೊ ಇಲ್ಲಿ ಟೇಬಲ್ಸ್ ಇರೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಒಂದೇ ನಿಮಿಷ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹಾಗೆ ಮಾಡ್ತೀನಿ. ಸಾರಿ, ನೆಕ್ಸ್ಟ್ ಪ್ರಾಬ್ಲಮ್ ನಿಮ್ಗೆ ಬೇರೆ ತರ ಇದೆ. ಓಕೆ, ನೆಕ್ಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ತಗೋತೀರಾ. ಸೊ ಇದ್ರಲ್ಲೂ ಕೂಡ ಮೋಡ್ ನ ಫೈಂಡ್ ಔಟ್ ಮಾಡಿ ಅಂತಾನೆ ಕೇಳಿದ್ದಾರೆ. ಸೊ ಫಸ್ಟ್ ನೆಕ್ಸ್ಟ್ ಏನ್ ಮಾಡ್ತೀರಾ, ಯಾವ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ ದಟ್ ಈಸ್ ದ ಮೋಡ್. ಸೊ ಫಸ್ಟ್ ಇಲ್ಲಿ 6, 18, 20, 14, 16 ಇದೆ. 20 ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ 20 ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ನಮ್ಗೆ ಕೊಟ್ಟಿರೋಂತಹ ಕ್ಲಾಸ್ ಇಂಟರ್ವಲ್ ಅಲ್ಲಿ 20 ಯಾವ್ದಿದೆ, ದಿಸ್ ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ ಇದು F1 ಆಗತ್ತಾಗ 18 ಇಸ್ ದ F0, 14 ಇಸ್ ದ F2. ನೆಕ್ಸ್ಟ್ ಏನ್ ಮಾಡ್ತೀರಾ, ಫಾರ್ಮುಲಾ ಬರ್ಕೋತೀರಾ. ಮೋಡ್ ದಟ್ ಈಸ್ M0 equals L plus F1 minus F0 divided by 2F1 minus F0 minus F2 ಇಂಟು ಏನಾಗುತ್ತೆ, ಹೆಚ್ ಆಗುತ್ತೆ. ಹೆಚ್ ಇಸ್ ದ ಕ್ಲಾಸ್ ವಿಡ್ತ್. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಇವಾಗ ಎಲ್ ಅಂದ್ರೆ ಲೋವರ್ ಲಿಮಿಟ್ ಯಾವ್ದಿದೆ, F1, F2, F0 ಯಾವ್ದಿದೆ ಬರ್ಕೋತೀರಾ. ಸೊ ಎಲ್ ಏನಿದೆ, 30 ಇದೆ ಲೋವರ್ ಕ್ಲಾಸ್ ಲಿಮಿಟ್. ನೆಕ್ಸ್ಟ್ ಏನ್ ಬೇಕು, F1 ಅಂತ ಹೇಳಿದ್ರೆ ಮೋಡಲ್ ಕ್ಲಾಸ್ ಫ್ರೀಕ್ವೆನ್ಸಿ ದಟ್ ಈಸ್ 20. F0 ಅಂತ ಹೇಳಿದ್ರೆ ಪ್ರಿಸೀಡಿಂಗ್ ಒನ್ ದಟ್ ಈಸ್ 18. F2 ಅಂತ ಹೇಳಿದ್ರೆ ಸಕ್ಸೀಡಿಂಗ್ ಒನ್ ದಟ್ ಈಸ್ 14. ಹೆಚ್ ಅಂತ ಹೇಳಿದ್ರೆ ಕ್ಲಾಸ್ ಬಿಟ್ಟು ದಟ್ ಈಸ್ 19 ಮೈನಸ್, ಇವಾಗ 10 ಮತ್ತೆ 19 ಇದೆ. 19 ಮೈನಸ್ 10 ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್ ನಿಮಗೆ, 9 ಬರುತ್ತೆ. ಬಟ್ ಇಲ್ಲಿ ನಾವು 10 ಕೌಂಟ್ ಮಾಡ್ಕೋತಾ ಇರೋದ್ರಿಂದ ಇನ್ಕ್ಲೂಸಿವ್ ಆಗತ್ತೆ. ಸೊ ಇನ್ಕ್ಲೂಸಿವ್ ಅಂದ್ರೆ 10 ಸೇರಿಸ್ಕೊಂಡು ನೀವು 19 ತನಕ ಕೌಂಟ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಆನ್ಸರು 10 ಬರುತ್ತೆ. ಸೊ ಹೆಚ್ಚು 10 ಆಗತ್ತೆ. ನೆಕ್ಸ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೋಡ್ ಈಕ್ವಲ್ಸ್ 30 ಪ್ಲಸ್ F1 ಅಂತ ಬಂದಾಗ 20 ಮೈನಸ್ 18, 2 ಇಂಟು 20 ಆಗತ್ತೆ. again minus 18 minus 14 ಮಾಡ್ತೀರಾ into 10. ಸೊ 30, 20 minus 18 ಮಾಡಿದಾಗ ಆನ್ಸರ್ ಏನ್ ಬರುತ್ತೆ ನಿಮ್ಗೆ 2. 2 into 20 40 ಆಗತ್ತೆ. ಮೈನಸ್ 18 ಮೈನಸ್ 14 ಇದೆ ಅಂದ್ರೆ 10, 10, 20 ಆಗತ್ತೆ. 8 plus 4, 12, 32 ಆಗತ್ತೆ. ಸೊ 32 into 10. 30 plus 2 divided by 40 minus 32 ಮಾಡಿದ್ರೆ ಸೊ 2 ones 2 4s ಆಯ್ತು. ಸೊ 1/4 ಬರುತ್ತೆ. ಅಗೇನ್ ಇದನ್ನ ಏನ್ ಮಾಡ್ಕೋಬಹುದು, ಸಿಂಪ್ಲಿಫೈ ಮಾಡ್ಕೋಬಹುದು ನೀವು. 1/4 ಇಂಟು 10 ಅಂತ ಹೇಳಿದ್ರೆ 2 2s 4, 2 5s 10. ನೆಕ್ಸ್ಟ್ ಏನ್ ಬರುತ್ತೆ, ಮೋಡ್ ಈಕ್ವಲ್ಸ್ 30 ಪ್ಲಸ್ 5/2 ಬರುತ್ತೆ ಆನ್ಸರ್. ಉಳ್ದಿದ್ದದೆ ಅಲ್ವಾ 5/2. ಸೊ ನೆಕ್ಸ್ಟ್ 30 ಪ್ಲಸ್ 5/2 ಅಂತ ಹೇಳಿದ್ರೆ 2.5 ಗೊತ್ತಿದೆ ನಿಮಗೆ. ಸೊ ದಟ್ ಈಸ್ ಈಕ್ವಲ್ಸ್ 32.5 ಆಗತ್ತೆ. ಸೊ ದೇರ್ ಫೋರ್ ಮೋಡ್ ಏನಾಯ್ತು 32.5 ಆಯ್ತು. ಸೊ 2 ಪ್ರಾಬ್ಲಮ್ಸ್ ಮೋಡ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಮಾಡಿಸಿದೀನಿ. ಮೀಡಿಯನ್ ಅಲ್ಲಿ 3 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಸಿದೀನಿ.
ಸೊ ನೆಕ್ಸ್ಟ್ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ನಾನು ಇದುವರೆಗೂ ಏನ್ ಮಾಡಿದೆ, ಒಂದೊಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ತಗೊಂಡು ಒಂದು ಮೀಡಿಯನ್ ಅಥವಾ ಮೀನ್ ಅಥವಾ ಮೋಡ್ ನ ಫೈಂಡ್ ಔಟ್ ಮಾಡೋದು ಸಾಲ್ವ್ ಮಾಡಿಸಿದೆ. ಇಲ್ಲೇನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ಮೀನ್, ಮೀಡಿಯನ್ ಅಂಡ್ ಮೋಡ್ ಫಾರ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳಿ ಕೇಳಿದ್ದಾರೆ. ಅಂತ ಹೇಳಿದ್ರೆ ಒಂದೇ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿದ್ದಾರೆ, ಅದೇ ಟೇಬಲ್ ಗೆ ನೀವು 3 ವ್ಯಾಲ್ಯೂನು ಕಂಡುಹಿಡಿಬೇಕು. ಅಂದ್ರೆ ಮೀಡಿಯನ್, ಮೀನ್, ಮೋಡ್ ಇದ್ ಮೂರನ್ನು ಕೂಡ ಇದೊಂದೇ ಟೇಬಲ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೇಕಿರುತ್ತೆ. ಸೊ ಇದನ್ನ ನೀವೇ ಮಾಡ್ಬೇಕು. ಇದಕ್ಕೆ ಹೋಮ್ ವರ್ಕ್ ಅಂತ ಹೇಳಿ ಕೊಟ್ಟಿರ್ತೀನಿ. ಅದಕ್ಕೆ ನಿಮ್ಗೆ ಹಿಂಟ್ಸ್ ಕೊಟ್ಟಿರ್ತೀನಿ ಏನೇನ್ ಮಾಡ್ಬೇಕು ಅಂತ ಹೇಳಿ. ಫಸ್ಟ್ ಮೀನ್ ಗೆ ಫಾರ್ಮುಲಾ ಏನು? ಸಮೇಶನ್ ಆಫ್ ಸಿ ಎಫ್ ಡಿವೈಡೆಡ್ ಬೈ ಸಮೇಶನ್ ಆಫ್ ಎಫ್ ಅಂತ ಹೇಳಿ ಬರುತ್ತೆ. ಸೊ ಸಮೇಶನ್ ಆಫ್ ಎಫ್ ಎಕ್ಸ್ ಅಂತ ಬಂದಾಗ ಸಮೇಶನ್ ಆಫ್ ಎಫ್ ಎಕ್ಸ್ ಅಂತ ತಗೋಬೇಕು ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಸೊ ಎಕ್ಸ್ ಮಿಡ್ ಪಾಯಿಂಟ್ ಏನಿದೆ ಅದು ಎಕ್ಸ್ ಅಂತ ಬರ್ದಿದ್ದೀನಿ. ಫಸ್ಟ್ ನೀವು 0 to 10 ಅಂತ ಬಂದಾಗ ಮಿಡ್ ಪಾಯಿಂಟ್ ಏನ್ ಬರುತ್ತೆ? 5, 15, 25 ಹೀಗೆ 10 ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಎಫ್ ಎಕ್ಸ್ ಅಂತ ಬಂದ್ರೆ ಕೊಟ್ಟಿರೋ ಫ್ರೀಕ್ವೆನ್ಸಿ ಇಂಟು ಮಿಡ್ ಪಾಯಿಂಟ್ ಏನ್ ಬರುತ್ತೆ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಎಫ್ ಎಕ್ಸ್ ಫೈಂಡ್ ಔಟ್ ಮಾಡ್ಕೋತೀರಾ. ಸೊ ಮೀನ್ ಬೇಕು ಅಂತ ಹೇಳಿದ್ರೆ ಸಮೇಶನ್ ಆಫ್ ಎಫ್ ಎಕ್ಸ್ ಬೈ ಸಮೇಶನ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎನ್ ವ್ಯಾಲ್ಯೂ ಏನ್ ಬರುತ್ತೆ ಅದು ಫೈಂಡ್ ಔಟ್ ಮಾಡ್ಕೋತೀರಾ. ಅದನ್ನ ಮೀನ್ ಫಾರ್ಮುಲಾ ಹಾಕಿ ನೀವು ಮಾಡಿದ್ರೆ ಮೀನ್ ಸಿಗತ್ತೆ. ನೆಕ್ಸ್ಟ್ ಮೀಡಿಯನ್ ಬೇಕು ಅಂತ ಹೇಳಿದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕು. ಸೊ ಫ್ರೀಕ್ವೆನ್ಸಿ ಅಲ್ಲೇ ಕೊಟ್ಟಿದ್ದಾರೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಕೊಟ್ಟಿರೋ ಫ್ರೀಕ್ವೆನ್ಸೀಸ್ನೆಲ್ಲ ಆಡ್ ಮಾಡ್ತಾ ಹೋಗ್ತೀರಾ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಿಗತ್ತೆ. ಸೊ ನೆಕ್ಸ್ಟ್ ಮೀಡಿಯನ್ ಕ್ಲಾಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದ್ಲೇ ನೀವು ಸಮೇಶನ್ ಆಫ್ ಎಕ್ಸ್ ನ ಮೀನ್ ಗೆ ಫೈಂಡ್ ಔಟ್ ಮಾಡ್ಕೊಂಡಿರ್ತೀರಾ, ಅದೇ ವ್ಯಾಲ್ಯೂನು ಎನ್ ಆಗಿರುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ n/2 ವ್ಯಾಲ್ಯೂ ಸಿಗತ್ತೆ. ಸೊ n/2 ನ ಯಾವ ಕ್ಲಾಸ್ ಇಂಟರ್ವಲ್ ಅಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಎಕ್ಸೀಡ್ ಮಾಡುತ್ತೋ ಅದನ್ನ ನೀವು ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಅದೇ ರೀತಿ ಎಲ್ ಮತ್ತೆ F1 ಏನ್ ವ್ಯಾಲ್ಯೂ, ಎಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಿ ಎಫ್ ಏನ್ ವ್ಯಾಲ್ಯೂ ಬರುತ್ತೆ ಅದನ್ನ ತಗೊಂಡು ಮೀಡಿಯನ್ ನ ಫೈಂಡ್ ಔಟ್ ಮಾಡ್ತೀರಾ. ಮೋಡ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ವ್ಯಾಲ್ಯೂಸ್ ಬೇಕಾಗಲ್ಲ. ಕೊಟ್ಟಿರೋ ಫ್ರೀಕ್ವೆನ್ಸಿಲಿ ಯಾವ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ ಅದನ್ನ ಮೋಡಲ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. 10 ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಗಿರೋದ್ರಿಂದ 20 to 30 ಏನ್ ಬರುತ್ತೆ ಅದೇ ಮೋಡಲ್ ಕ್ಲಾಸ್ ಆಗಿರುತ್ತೆ. ಸೊ F1, F0 ಮತ್ತೆ F2 ಎರಡು ಕೂಡ ಈಕ್ವಲ್ ಇದೆ. 6, 6 ಕೊಟ್ಟಿದ್ದಾರೆ. ಸೊ ಎರಡು ಸೇಮ್ ವ್ಯಾಲ್ಯೂ ಇದೆ. ಈಸಿಯಾಗಿ ಫಾರ್ಮುಲಾ ಹಾಕ್ತೀರಾ, ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡ್ತೀರಾ. ಸೊ ಇದನ್ನ ನಿಮ್ಗೆ ಇದು ಹೋಮ್ ವರ್ಕ್ ಅಂತ ಹೇಳಿ ನಿಮಗೆ ಬಿಟ್ಟಿರ್ತೀನಿ. ಗೊತ್ತಾಗಿಲ್ಲ ಒಂದೇ ಟೇಬಲ್ ಅಲ್ಲಿ ಹೇಗ್ ಸಾಲ್ವ್ ಮಾಡೋದು ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಇದ್ದಾಗ ಮಾಡಕ್ ಟ್ರೈ ಮಾಡ್ತೀವಿ. ಸೊ ದಿಸ್ ಇಸ್ ದ ಹೋಮ್ ವರ್ಕ್. ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಇದುವರೆಗೂ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಾಗ ಮೀನ್, ಮೀಡಿಯನ್, ಮೋಡ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಕಲ್ತ್ವಿ. ಲಾಸ್ಟಿಗೆ ಇನ್ನೊಂದೇನು ಅಂತ ಹೇಳಿದ್ರೆ ಫಾರ್ಮುಲಾ ಇದೆ ಒಂದು ಅಂತ ಹೇಳಿದ್ರೆ ಮೋಡ್ ಕೊಟ್ಟಾಗ ಮೀನ್, ಮೀಡಿಯನ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಥವಾ ಮೀನ್, ಮೀಡಿಯನ್ ಕೊಟ್ಟಾಗ ಮೋಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಯಾವ್ದಾದ್ರು 2 ವ್ಯಾಲ್ಯೂ ಕೊಟ್ಟಿರ್ಬೇಕು ಅಟ್ಲೀಸ್ಟ್ ಅವರು. ಸೊ ಮೋಡ್ ಈಕ್ವಲ್ಸ್ 3 ಇಂಟು ಮೀಡಿಯನ್ ಮೈನಸ್ 2 ಇಂಟು ಮೀನ್ ಅಂತ ಹೇಳಿ ಬ್ರಾಕೆಟ್ ಹಾಕಿದೀನಿ ಅಂತ ಹೇಳಿದ್ರೆ ಮೀಡಿಯನ್ ಮತ್ತೆ ಮೀನ್ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ 3 ಮತ್ತೆ 2 ಜೊತೆಗೆ ಮಲ್ಟಿಪ್ಲೈ ಮಾಡ್ಬೇಕು ನೀವು ರೆಸ್ಪೆಕ್ಟಿವ್ ಆಗಿ. ಸೊ ದಿಸ್ ಇಸ್ ದ ಫಾರ್ಮುಲಾ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ದ ಮೀನ್ ಆಫ್ ದ ಡಾಟಾ ಸೆಟ್ ಈಸ್ 35 ಅಂಡ್ ದ ಮೀಡಿಯನ್ ಈಸ್ 40. ಯೂಸಿಂಗ್ ದ ಫಾರ್ಮುಲಾ ಫೈಂಡ್ ದ ಮೋಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ ಡಾಟಾ ಸೆಟ್ ಮೀನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋತೀರಾ. ಗಿವನ್ ಏನ್ ಕೊಟ್ಟಿದ್ದಾರೆ, ಮೀನ್ that is equals 35. ನೆಕ್ಸ್ಟ್ ಮೀಡಿಯನ್ ಅದೇನ್ ಕೊಟ್ಟಿದ್ದಾರೆ 40 ಕೊಟ್ಟಿದ್ದಾರೆ. ಸೊ ಮೋಡ್ ಎಷ್ಟು ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಗೊತ್ತಿದೆ, ಮೋಡ್ ಈಕ್ವಲ್ಸ್ 3 ಇಂಟು ಮೀಡಿಯನ್ ಮೈನಸ್ 2 ಇಂಟು ಮೀನ್. ಸೊ ಮೋಡ್ ಈಕ್ವಲ್ಸ್ ಏನಾಗುತ್ತೆ ಅವಾಗ 3 ಇಂಟು ಮೀಡಿಯನ್ ಮಾಡಿದಾಗ 40 ಆಗತ್ತೆ, ಮೈನಸ್ 2 ಇಂಟು ಮೀನ್ ಮಾಡಿದ್ರೆ 35 ಆಗತ್ತೆ. ಸೊ ಆನ್ಸರ್ ಏನ್ ಬರುತ್ತೆ ಅವಾಗ, ಮೋಡ್ ಈಕ್ವಲ್ಸ್ 3 ಇಂಟು 40 ಅಂದ್ರೆ 3 4s 12 ದಟ್ ಈಸ್ 120 ಆಯ್ತು. ಸೊ 120 ಮೈನಸ್ 2 ಇಂಟು 35 ಅಂತ ಹೇಳಿದ್ರೆ 70. ಸೊ ಈಕ್ವಲ್ಸ್ 120 ಮೈನಸ್ 70 ಏನಾಗುತ್ತೆ 50 ಅಂತ ಹೇಳಿದ್ರೆ 12 ಅಲ್ಲಿ 7 ಹೋದ್ರೆ 5 ಅಲ್ವಾ. ಸೊ 120 ಮೈನಸ್ 70 ಅಂತ ಹೇಳಿದ್ರೆ 50 ಆನ್ಸರ್ ಸಿಗುತ್ತೆ. therefore ಮೋಡ್ ಈಕ್ವಲ್ಸ್ 50 ಆನ್ಸರ್ ಬಂತು ನಿಮಗೆ. ಸೊ ನೆಕ್ಸ್ಟ್ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ದ ಮೋಡ್ ಆಫ್ ದ ಡಾಟಾ ಸೆಟ್ ಈಸ್ 55 ಅಂಡ್ ಇಟ್ಸ್ ಮೀನ್ ಈಸ್ 50. ವಾಟ್ ಈಸ್ ದ ಮೀಡಿಯನ್ ಈಸ್ 50.
ವಾಟ್ ಈಸ್ ದ ಮೀನ್ ಆಫ್ ದ ಡಾಟಾ ಸೆಟ್ ಯೂಸಿಂಗ್ ದ ಮೋಡ್ ಫಾರ್ಮುಲಾ ಅಂತ ಹೇಳಿ ಕೇಳಿದ್ದಾರೆ. ಅಂತ ಹೇಳಿದ್ರೆ ಫಾರ್ಮುಲಾ ಯೂಸ್ ಮಾಡಿ ಮೀನ್ ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಏನ್ ಮಾಡಿದ್ರು, ಮೀನ್ ಮೀಡಿಯನ್ ಕೊಟ್ಟು ಮೋಡ್ ಕೇಳಿದ್ರು. ಯಾವಾಗ್ಲೂ ಹೀಗೆ ಕೇಳ್ಬೇಕು ಅಂತ ಏನಿಲ್ಲ. ಈಗ ಮೋಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮೀಡಿಯನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮೀನ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕಿರುತ್ತೆ. ಸೊ ಗಿವನ್ ಬರ್ಕೋತೀರಾ. ಫಸ್ಟ್ ಗಿವನ್ ಅಲ್ಲಿ ಮೋಡ್ ಏನ್ ಕೊಟ್ಟಿದ್ದಾರೆ, 55. ನೆಕ್ಸ್ಟ್ ಮೀಡಿಯನ್, that is 50. We have to find mean. So mean equals question mark. ಫಾರ್ಮುಲಾ ಗೊತ್ತಿದೆ ನಮಗೆ. ಮೋಡ್ ಈಕ್ವಲ್ಸ್ 3 into median minus 2 into mean. ಸೊ ಮೀನ್ ಬೇಕಲ್ವಾ. ಇವಾಗ ನೆಕ್ಸ್ಟ್ ಏನಾಗತ್ತೆ ಫಾರ್ಮುಲಾ, 3 into median, 2 ಮೀನ್ ಈ ಕಡೆ ಬರುತ್ತೆ. ಸೊ ನೆಗೆಟಿವ್ ಇರೋದು ಪಾಸಿಟಿವ್ ಆಯ್ತಾ. 3 median ಮೈನಸ್ ಮೋಡ್ ಆಯ್ತಾ. ನೆಕ್ಸ್ಟ್ ನಮ್ಗೆ ಮೀನ್ ಮಾತ್ರ ಬೇಕು, ಇಂಟು 2 ಇದೆ. ಸೊ ಮೀನ್ ಏನಾಗತ್ತೆ ಅವಾಗ, ಮೀನ್ ಈಕ್ವಲ್ಸ್ 3 into median ಮೈನಸ್ ಮೋಡ್ ಡಿವೈಡೆಡ್ ಬೈ 2 ಆಗತ್ತೆ. ಸೊ 2 ಮೀನ್ ಇದೆ ಅಲ್ವಾ, 2 into ಮೀನ್ ಇರೋದು ಡಿನಾಮಿನೇಟರ್ ಬರುತ್ತೆ, ಡಿವೈಡೆಡ್ ಬೈ 2. ಸೊ ಕೊಟ್ಟಿರೋ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಫಾರ್ಮುಲಾಗೆ. ಮೀನ್ ಈಕ್ವಲ್ಸ್ 3 into ಮೀಡಿಯನ್ ವ್ಯಾಲ್ಯೂ ಏನಿದೆ 50 ಇದೆ, ಮೈನಸ್ ಮೋಡ್ ಏನ್ ಕೊಟ್ಟಿದ್ದಾರೆ 55 ಕೊಟ್ಟಿದ್ದಾರೆ. ಸೊ 150 ಮೈನಸ್ 55 ಡಿವೈಡೆಡ್ ಬೈ 2. ಸೊ ಇಲ್ಲೂ ಡಿವೈಡೆಡ್ ಬೈ 2 ಬರಬೇಕು. ದಟ್ ಈಸ್ ಈಕ್ವಲ್ಸ್ 150 ಮೈನಸ್ 55 ಮಾಡಿದ್ರೆ ನಮ್ಗೆ ಆನ್ಸರ್ 95 ಬರುತ್ತೆ. 95 ಡಿವೈಡೆಡ್ ಬೈ 2. ಸೊ ಮೀನ್ ಏನಾಗುತ್ತೆ, 95 by 2 ಮಾಡಿದಾಗ ಏನ್ ಆನ್ಸರ್ ಬರುತ್ತೆ, 47.5 ಆನ್ಸರ್ ಬರುತ್ತೆ. 2 4s 8 ಆಗುತ್ತೆ, 1 ರಿಮೈನಿಂಗ್ 15 ಆಗುತ್ತೆ. ಸೊ 2 7s 14 ಆಗುತ್ತೆ, ರಿಮೈನಿಂಗ್ ಅಗೇನ್ 1 ರಿಮೈನಿಂಗ್ ಆಗುತ್ತೆ. ಸೊ ಪಾಯಿಂಟ್ ಹಾಕೋತೀರಾ, ಇಲ್ಲಿ 0 ಹಾಕೋತೀರಾ, 2 5s 10, 0 ಆನ್ಸರ್ ಬಂತು. ಸೊ ಆನ್ಸರ್ ಏನ್ ಬರುತ್ತೆ, 47.5. therefore mean equals 47.5 ಆಯ್ತು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಗ್ರೂಪ್ ಡಾಟಾ ಕೊಟ್ಟಾಗ ಮೀಡಿಯನ್ ಮತ್ತೆ ಮೋಡ್ ನ ಯೂಸಿಂಗ್ ಫಾರ್ಮುಲಾ ಹೇಗೆ ಫೈಂಡ್ ಔಟ್ ಮಾಡೋದು, ಮೀಡಿಯನ್ ಕಂಡಿಡಿರಿ ಅಂತ ಕೊಟ್ಟಾಗ ಮೀಡಿಯನ್ ಕ್ಲಾಸ್ ನ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು, ಮೋಡ್ ಕಂಡಿಡಿರಿ ಅಂತ ಹೇಳಿ ಕೇಳಿದಾಗ ಮೋಡ್ ಕ್ಲಾಸ್ ಇಂಟರ್ವಲ್ ಇದೆ ಅಂತ ಹೇಳಿ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಸಾಲ್ವ್ ಮಾಡಿದಾಗ ಆನ್ಸರ್ ಯಾವ ಕ್ಲಾಸ್ ಇಂಟರ್ವಲ್ ತಗೊಂಡಿರ್ತೀವೋ ನಾವು ಆ ಕ್ಲಾಸ್ ಇಂಟರ್ವಲ್ದು ಕ್ಲಾಸ್ ವಿಡ್ತ್ ಏನಿದೆ ಅದ್ರ ಮಿಡಲ್ ಅಲ್ಲೇ ಆನ್ಸರ್ ಬಂದಿರತ್ತೆ ಅನ್ನೋದೇಳಿ ಒಂದು ಕನ್ಫರ್ಮ್ ಆಯ್ತು. ನೆಕ್ಸ್ಟ್ ಅದಲ್ಲದೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಡದೆ ಎಕ್ಸಾಕ್ಟ್ ಆಗಿ ವ್ಯಾಲ್ಯೂಸ್ ಕೊಟ್ಟಾಗ ಫಾರ್ಮುಲಾ ಯೂಸ್ ಮಾಡಿ ಹೇಗೆ ಮೀನ್ ಮೀಡಿಯನ್ ಮೋಡ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ 2 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸಿದೀನಿ. ಸೊ ಡಾಟಾ ಹ್ಯಾಂಡ್ಲಿಂಗ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ ಫಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ 1 ಅಲ್ಲಿ ಅನ್ಗ್ರೂಪ್ ಡಾಟಾ ಬಗ್ಗೆ ಮತ್ತೆ ಗ್ರೂಪ್ ಡಾಟಾ ಮೀನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಈಗ ಏನ್ ಹೇಳ್ದೆ ಅದಷ್ಟು ಡಿಸ್ಕಸ್ ಮಾಡಿದೀವಿ. ಸೊ ಇದೆರಡು ಕ್ಲಾಸ್ ಅಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಸ್ಟ್ಯಾಟಿಸ್ಟಿಕ್ಸ್ ಈ ಕ್ಲಾಸಿಗೆ ಕಂಪ್ಲೀಟ್ ಆಗತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು.